ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿವಸ ಆಯಿತು ವ್ಲಾಗ್ಸ್ ಮಾಡ್ದಲೆ, ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏಪ್ರಿಲ್ ಕೊನೆಯ ದಿನ, ನಾಳೆ ಮೇ 1 ಎಲ್ರಿಗೂ ರಜೆ ಇರುತ್ತೆ. ಹಾಗಾಗಿ ನಾವೆಲ್ಲ ನಮ್ಮ ಜೊತೆ ಒಂದೆರಡು ಮೂರು ಫ್ಯಾಮಿಲಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬೀಚ್ ಹತ್ರ ಹೋಗಿ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಲೇಟ್ ನೈಟ್ವರೆಗೂ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಊಟ ಯಾವಾಗಲೂ ಹೊರಗಡೆನೇ ಮಾಡೋದು ಬೇಡ ಅಂತ ಒಬ್ಬರು ಸ್ನ್ಯಾಕ್ಸ್ ಐಟಮು, ಒಬ್ಬರು ರೈಸ್ ಐಟಮು, ಇನ್ನೊಬ್ಬರು ಕರ್ಡ್ ರೈಸು, ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಮನೇಲೇ ಅಡುಗೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ನಾನಿಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಶಾಪಿಂದ ರೆಡಿ ಐಟಮ್ಸ್ ಇದು. ಸೊ ಪೊಟ್ಯಾಟೊ ಬೈಟ್ಸ್ ಅಂತ, ಇನ್ನೊಂದು ವೆಜ್ಜಿ ನಗೆಟ್ಸ್ ಅಂತ, ಅದನ್ನು ಶಾಪಲ್ಲಿ ತೊಗೊಂಡು ಬಂದಿದ್ದೆ. ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತೊಗೊಂಡೋಗೋದಷ್ಟೇ. ಅದ್ರ ಜೊತೆಲಿ ಒಂದಿಷ್ಟು ಕಾರ್ನ್ ನೋಡಿದೆ, ಕಾರ್ನ್ ಸಿಗಲಿಲ್ಲ. ಸೊ ಹಾಗಾಗಿ ಸಾಲ್ಟೆಡ್ ಪೀನಟ್ಸ್ ತೊಗೊಂಡು ಬಂದೆ. ನಾವು ಒಟ್ಟು 3 ಫ್ಯಾಮಿಲಿ ಹೊರಟಿದ್ದು. ಸೊ ಎಲ್ಲ ಫ್ಯಾಮಿಲಿನೂ ಸೇಮ್ ಅಪಾರ್ಟ್ಮೆಂಟಲ್ಲೇ ಇರೋದು. ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದರಿಂದ ಅವ್ರು ಡೈರೆಕ್ಟ್ ಆಫೀಸ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದರು. ಸೊ ಇನ್ನೊಂದು ಫ್ಯಾಮಿಲಿ ಬಂದುಬಿಟ್ಟು ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ವರ್ಕಿಂಗಲ್ಲಿದ್ದರು. ಅವರು ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದರು. ಇನ್ನೊಂದು ಫ್ಯಾಮಿಲಿ ಮಾತ್ರ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಜೊತೆಲಿ ನಾವೆಲ್ಲರೂ ಕಾರಲ್ಲಿ ಹೊರಟ್ವಿ. ಇಲ್ಲಿ ಆಲ್ಮೋಸ್ಟ್ 4:15 ಆಗ್ತಾಯಿದೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ನಾನು ಸ್ನ್ಯಾಕ್ಸು ಸ್ವಲ್ಪ ಫ್ರೆಶ್ ಇರಲಿ ಅಂತ. ಸೊ ನೋಡಿ, ಈ ಥರ ಇದೆ ಪೊಟ್ಯಾಟೊ ಬೈಟ್ಸ್. ಎಣ್ಣೆ ಐಟಮ್ ಏನಾದರೂ ಈ ಥರ ಫ್ರೈ ಮಾಡುವಾಗ, ಹಪ್ಪಳ ಕರಿಯುವಾಗ ಆ ಥರ ಎಲ್ಲ ಪ್ರತಿ ಸತಿನೂ ಕೆಳಗಡೆ ಚೆಲ್ತಾ ಇರುತ್ತೆ. ಹಾಗಾಗಿ ನಾನು ಒಂದಿಷ್ಟು ಕಿಚನ್ ಟವಲ್ಸು ಮತ್ತು ಟಿಶ್ಯೂ ಅದೆಲ್ಲ ಹಾಕಿದ್ದೆ. ಬಟ್ ಸ್ಟಿಲ್ ಒಂದಿಷ್ಟು ಸಿಡಿತು. ಅದನ್ನೆಲ್ಲ ಕೆಲಸ ಆದಮೇಲೆ ಮುಗಿಸಿ ಒರೆಸ್ಬಿಟ್ಟು ಹೋಗಿದ್ದಾಯಿತು. ಫ್ರೈ ಎಲ್ಲ ಮಾಡಿಬಿಟ್ಟು ಈ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಕೆಳಗಡೆ ಟಿಶ್ಯೂ ಮತ್ತು ಮೇಲ್ಗಡೆ ಒಂದು ಟಿಶ್ಯೂ ಹಾಕಿಬಿಟ್ಟು ಕವರ್ ಮಾಡಿದ್ದೆ. ಪೀನಟ್, ಸಾಲ್ಟೆಡ್ ಪೀನಟ್ ಅಂತ ಹೇಳಿದಲ್ಲ, ಸೊ ಅದನ್ನು ಜಸ್ಟ್ ಟೊಮ್ಯಾಟೊ, ಆನಿಯನ್ಸು, ಕುಕುಂಬರ್ ಅದೆಲ್ಲ ಹಾಕಿಬಿಟ್ಟು ಈ ಥರ, ಬೇಕಂದರೆ ಖಾರ ಪುಡಿ ಹಾಕಿಬಿಟ್ಟು, ಸೊ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ಮಾಡಿದ್ದೆ ಸ್ನ್ಯಾಕು. ಇಲ್ಲಿ ನಾನು ಹಾಕ್ಕೊಂಡಿರೋ ಔಟ್ಫಿಟ್ಟು ಮತ್ತು ನಾನು ಹೇಗೆ ರೆಡಿ ಆದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಆಲೋವೆರಾ ಜೆಲ್ ಮುಖ ತೊಳ್ಕೊಂಡ್ಮೇಲೆ, ಅದಾದಮೇಲೆ ಗುಡ್ ವೈಬ್ಸ್ ಅವ್ರದ್ದು ಡೇ ಕ್ರೀಮ್ ಪ್ರಾಡಕ್ಟ್ ಇತ್ತು. ಸೊ ಆ್ಯಕ್ಚುಲಿ ನೈಟ್ ಕ್ರೀಮ್ ಇರಲಿಲ್ಲ ನನ್ನ ಹತ್ರ, ಡೇ ಕ್ರೀಮ್ ಅಷ್ಟೇ, ಅದನ್ನೇ ಯೂಸ್ ಮಾಡಿದೆ ನೈಟ್ ಕೂಡ. ಇಷ್ಟು ಹಾಕ್ಕೊಂಡು ಒಂದಿಷ್ಟು ಪೌಡ್ರ್ ಹಾಕ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ಓಕೆ, ಸೊ ಇದೆ ನನ್ನ ಔಟ್ಫಿಟ್ ಇವತ್ತಿಂದು. ಟಾಪ್ ಆ್ಯಂಡ್ ಬಾಟಮ್ ಎರಡು ಕೂಡ ಥೈಲ್ಯಾಂಡಲ್ಲಿ ತೊಗೊಂಡಿದ್ದು. ನನಗೆ ಒಂಥರ ಕಂಫರ್ಟಬಲ್ ಆಗಿರಬೇಕು, ಸಿಂಪಲ್ ಆಗಿರಬೇಕು ಕ್ಲಾತ್ಸ್. ಸೊ ಹಾಗಿದ್ದಾಗ ಆರಾಮಾಗೆ ಕೂತ್ಕೊಳ್ಳೋಕ್ಕೆ, ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಆದಷ್ಟು ಕಂಫರ್ಟಬಲ್ ವೇರ್ಸು. ಜೊತೆಗೆ ಹೇರ್ ಸ್ಟೈಲ್ ಬಂದು ಜಡೆ ಹಾಕ್ಕೊಂಡಿದ್ದೆ, ತುಂಬ ಶೆಕೆ. ಸೊ ಅದರಲ್ಲೂ ಸ್ವಲ್ಪ ಆಯಿಲ್ ಹಚ್ಚಿದ್ದೆ ನಾನು. ಹಾಗಾಗಿ ಬೇರೆ ಇನ್ಯಾವ ಹೇರ್ ಸ್ಟೈಲ್ ಸೆಟ್ ಆಗಲ್ಲ ನಮಗೆ ಅಂದ್ಕೊಂಡು ಜಡೆ ಹಾಕ್ಕೊಂಡಿದ್ದೆ. ಇಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಬ್ಲಾಕಲ್ಲಿ ಬಂದು ನಮ್ಮ ಲಗೇಜ್ ಎಲ್ಲ ರೆಡಿ ಇದೆ. ಟೆಂಟ್ ತೊಗೊಂಡಿದ್ವಿ, ಆಮೇಲೆ ಬೀಚೆಲ್ಲ, ಸೊ ಅಲ್ಲಿ ಕೆಳಗಡೆ ಹಾಸ್ಕೊಳ್ಳಿಕ್ಕೆ ಮ್ಯಾಟ್ ತೊಗೊಂಡಿದ್ವಿ, ಮಕ್ಕಳೆಲ್ಲ ಆಡ್ಕೊಳ್ಳಿಕ್ಕೆ ಅಂತ. ಇನ್ ಕೇಸ್ ಮಳೆ ಬಂದರೆ ಅಂತ ಒಂದು ಟೆಂಟ್ ತೊಗೊಂಡಿದ್ವಿ. ಕಾರ್ ಬಂತು, ನಾವು ಹೊರಟ್ವಿ. ಬನ್ನಿ ಹಾಗಿದ್ರೆ ನಮ್ಮ ಬೀಚ್ ಟೈಮ್ ಹೇಗಿತ್ತು ಅಂತ ನೋಡೋಣ. ಲೆಟ್ಸ್ ಗೋ.